ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮೀಣ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆಯ ವೈಭವ ಅನಾವರಣಗೊಂಡಿದೆ. ಸುಜಾತಮ್ಮ ಬಯಲಾಟ ಕಲಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾದ ಗ್ರಾಮೀಣ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಬಯಲಾಟ, ರಂಗಗೀತೆ, ಸಮೂಹ ನೃತ್ಯ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನಗಳು ಜನಮನ ಸೆಳೆದವು. ಕಲಾವಿದರ ಅದ್ಭುತ ಪ್ರದರ್ಶನಕ್ಕೆ ಗ್ರಾಮಸ್ಥರು ಚಪ್ಪಾಳೆ ಹಾಗೂ ಶಿಳ್ಳೆಗಳ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಾಂಸ್ಕೃತಿಕ ಸಂಭ್ರಮದ ವಿಶೇಷ ವರದಿ ಇಲ್ಲಿದೆ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ದಿನಾಂಕ 28/5/2026 ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸುಜಾತಮ್ಮ ಬಯಲಾಟ ಕಲಾ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಗಿರಿಜನ ಉಪಯೋಜನೆಯಡಿಯಲ್ಲಿ ಗ್ರಾಮೀಣ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆಯಿತು. ಉದ್ಘಾಟನೆ ಬಿ ವೆಂಕಟೇಶ ಪ್ರಸಾದ್, ಸಮಾಜ ಸೇವಾ ಮುಖಂಡರು. ಮುಖ್ಯ ಅತಿಥಿಗಳು ಶ್ರೀ ಬಿ ನಾಗರಾಜು, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ. ಶ್ರೀಮತಿ ಸುಜಾತಮ್ಮ, ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಆದಿಲಕ್ಷ್ಮಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ರಂಗಾರೆಡ್ಡಿ ಮೇಸ್ರು, ಹನುಮವ್ವ ದೂತ, ಶ್ರೀ ಮಂಜುನಾಥ, ಪತ್ರಕರ್ತರು. ಸಿರಿಗೇರಿ ಸಿದ್ದರಾಮಪ್ಪ, ಕೃಷ್ಣ, ರೈತ ಮುಖಂಡರು. ವಿಜಯಕುಮಾರ್ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು: ರಾಜೇಶ್ ಕಲಾ ತಂಡದಿಂದ ಸಾಮೂಹಿಕ ನೃತ್ಯ, ಅಂಬುಜಮ್ಮ ಇವರಿಂದ ರಂಗಗೀತೆಗಳು, ಲಿಂಗಣ್ಣ ಸ್ವಾಮಿ ತಂಡದಿಂದ ತತ್ವಪದಗಳು, ರಾರಾವಿ ರಮೇಶ್ ವಿರಚಿತ ರಾಮಾಯಣ ಬಯಲಾಟ, ಡಿ ಯರಿಸ್ವಾಮಿ ಕಲಾ ತಂಡದಿಂದ ಪ್ರದರ್ಶನ. ಸಹಕಾರ ಸಂಗೀತ ನಿರ್ದೇಶನ ಎಚ್ ತಿಪ್ಪೇಸ್ವಾಮಿ, ಮೇಕಪ್ ಮತ್ತು ರಂಗಸಜ್ಜಿಕೆ ಶ್ರೀಧರಗಡ್ಡೆ ರಾಜ. ಸುಜಾತಮ್ಮ ಬಯಲಾಟ ಕಲಾ ಟ್ರಸ್ಟ್ ಕಾರ್ಯದರ್ಶಿ ಬಿ ಲಕ್ಷ್ಮೀನಾರಾಯಣ ಅವರು ನಮಗೆ ಬಯಲಾಟ ಕಲೆಯ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಎಂದು ಹೇಳಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಟ್ರಸ್ಟ್ ಸದಸ್ಯರಾದ ಏರಮ್ಮ, ಶ್ರೀನಿವಾಸ, ಕುಸುಮ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಕಲಾ ಸಂಸ್ಕೃತಿ ವೈಭವ ನೋಡಿ ಹಳ್ಳಿಯ ಜನರು ಚಪ್ಪಾಳೆ ಮತ್ತು ಸಿಳ್ಳೆಗಳ ಮೂಲಕ ಸಂತೋಷ ಹಂಚಿಕೊಂಡರು ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ ಸಾಹುಕಾರ ಸಂತೋಷ ವ್ಯಕ್ತಪಡಿಸಿದರು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9419419999. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.